ಮೀನು ಹಿಡಿಯುವ ಗಾಳದ ಮುಳ್ಳು ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿದ್ದ ಬೃಹದಾಕಾರದ ನಾಗರ ಹಾವೊಂದನ್ನು ಶಿವಮೊಗ್ಗದ ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕಡದಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ರಸ್ತೆಯೊಂದರ ಮೇಲೆ ಗಾಳದ ಮುಳ್ಳು ಎಸೆಯಲಾಗಿತ್ತು. ಅದು ಹಾವಿನ ಕತ್ತಿನ ಭಾಗ ಹಾಗೂ ಬಾಲದ ಬಳಿ ಸಿಲುಕಿತ್ತು. ಗ್ರಾಮಸ್ಥರ ಮಾಹಿತಿ ಆಧಾರದ ಮೇಲೆ ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಗಾಳದ ಮುಳ್ಳು ತೆಗೆದು ಹಾವನ್ನು ಸಂರಕ್ಷಿಸುವಲ್ಲಿ ಸಫಲರಾಗಿದ್ದಾರೆ. ಮೀನು ಹಿಡಿಯಕ್ಕೆ ಹೋಗ್ಯಾರೆ. ಮೀನು ಹಿಡಿದ ಮೇಲೆ ಮೀನು ಸಿಕ್ಕಿರಲ್ಲ, ಇಲ್ಲೆಲ್ಲ ಹಾಕಿರ್ತಾರ. ಇದೆಲ್ಲ ಮೂಮೆಂಟ್ ಇಲಿ ಹೆಗಣಗಳು ಅಥವಾ ಭಯಕ್ಕೆ ಎಲ್ಲರ ಟೆಂಪರೇಚರ್ ತಕ್ಕಂಗೆ ತುಂಬಾ ಬಿಸಿಲಾಗಿರುತ್ತೆ. ನೆರಳಿರೋ ವಾತಾವರಣ ಒಳಗಡೆ ಬರುತ್ತೆ. ಬಂದಾಗ ಅದಕ್ಕೆ ಈ ಥರ ತೊಂದರೆ ಆಗಿದೆ. ಬದಲಿರೋ ಹಾವು ಇದನ್ನು ಸಿಕ್ಕೊಂಡಾಗ ಯಾರೇ ಆಗಲಿ ಬಿಡಿಸೋಕೆ ಹೋಗ್ಬೇಡಿ. ಯಾಕಂದರೆ ಪರಿಸ್ಥಿತಿ ಭಾಳ ಆ್ಯಕ್ಟಿವ್ ಇರುತ್ತೆ. ಶಾರ್ಪ್ ಯಾವಾಗ ಅಟ್ಯಾಕ್ ಮಾಡ್ತಿರ್ತಾರಲ್ಲ. ಹಾಗಾಗಿ ಯಾರೇ ಇದು ನಾವು ಮಾಡಿದ್ವಿ ನೋಡಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ದಾರಿ ಬಿಡ್ರು ಬಾಲ ಹಿಡ್ಕೊಂಡು ಹಂಗಲ್ಲ ಬಿಚ್ಚೋದು. ಬಾಲ ಹಿಡ್ಕೊಂಡ್ರಿ ಬಾಲ 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 ಹಿಡ್ಕೊಂಡ್ರೆ ಅಲ್ಲ ಮೆಲ್ಲ 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 ಈ ಕಡೆ ಬರ್ರಿ ಸರ್ ಕಡೆ ಸರ್ಕಾರ ಮರಿ ಅಣ್ಣ ಫೋನ್ ವಿಡಿಯೋ ಮಾಡ್ತೀವಿ. ಆ ಕಡೆ ತಿರುಗಿ ಆ ಕಡೆ ಹಂಗೆ ಹಂಗೆ ತಿರುಗಿ ಹಂಗೆ ಮೆಲ್ಲ 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 ಡ್ಯಾಮೇಜ್ ಆಗ್ತಾ ಇರುತ್ತೆ. ನಮ್ಮ ಪವರಿಂದ ಎಳೆಯೋದಲ್ಲ, ಬುದ್ಧಿಶಕ್ತಿಯಿಂದ ಮಾಡೋದು. ಹೌದಾ? ಕಟಿಂಗ್ ಪ್ಲೇಯರ್ ಇದೆಯಾ? ಸಿಂಪಲ್ ಕೆಲಸ ಮಾಡ್ಕೊಡ್ತೀನಿ. ಇದೆಯಾ ಅಲ್ಲಿಂದ ಮಾಡ್ತೀರಾ? ಟೆನ್ಷನ್ ಯಾಕೆ ಇಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತೆ. ನಾನು ಇಲ್ಲಿ ಲೂಸ್ ಮಾಡೋದಾ, ಯಾವಾಗಲೂ ಅರ್ಜೆಂಟ್ ಮಾಡ್ಕೊಂಡು ಕೆಲಸ ಮಾಡೋದು. ಹೌದಾ? ಇಲ್ಲೇ ಸ್ವಲ್ಪ ಲೂಸ್ ಆದರೆ ಯಾರಿಗಾರು ಒಬ್ರು ಕಷ್ಟ ನೋವಲ್ಲಿ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಕೆಲಸ ಮಾಡಬೇಕು. ಏನಿಲ್ಲ, ಇಲ್ಲಿ ಕಟ್ ಮಾಡ್ಕೊಂಡು
ಆಗೈತೆ ಇನ್ನೊಬ್ಬಂದೇ ಬ್ಯಾಲೆನ್ಸ್ ಇರೋದು. ಈಗ ಭಯದಲ್ಲಿ ಟೆನ್ಷನಲ್ಲಿ ಯಾರ್ದು ಕೆಲಸಗಳು ಏನು ಮಾಡೋಕೆ ತಲೆ ಓಡಲ್ಲ. ಹೌದಾ? ಸುಮ್ಮನೆ ನಾವು ಗಾಳಿಗೆಲ್ಲ ಯಾವ ಊರಿದು? ಯಾರ ಮನೆ ಇದು? ಮೇನ್ ಬಲೆ ಪಕ್ಕದ ಮನೆ ಯಾರು? ಅಲ್ರಿ, ಈ ಕಡೆ ಬಜ್ಜಿ ಸಾಹೇಬ್ ತನ್ವೀರ್ ಭಾಷಾ. ಅಲ್ಲಾಗುತ್ತೆ. ಅರ್ಶನ್ ಪುಡಿ ಕೊಬ್ಬರಿ ಕೊಡವ ಕೆಲಸ ಚಟ್ಲಿಸ್ತೀನಿ. ಕಟ್ ಮಾಡೋದಾ? ಕಟ್ ಮಾಡಿ ಎಲ್ಲಿತ್ತು ಇರೋದಲ್ಲ. ಈಗ ಬಾಳ ಕೈ ಹಾಕಿಂತೀನಿ ಬೋಲ್ ಸಣ್ಣದೊಂದು ಸಣ್ಣದಾದ್ರೆ ಪ್ಲೇಟ್ ಇದ್ರೆ ಪೇಪರ್ ಬೇಡ, ಒಂದು ಪ್ಲಾಸ್ಟಿಕ್ಕಿಂದ ಒಂದು ರೀತಿ ಅದ್ರಾಗೆ ಮಾಡಿದ್ನು. ಉಲ್ಟ ಮುಳ್ಳು $250 ಆಯ್ತು ನೋಡ್ರಿ. 250 ಬಸ್ಸೈಡ್ನ ಒಂಚೂರು ಇದು ಮಾಡೋಣ ಊಟ ಬೀಳ್ತಾವ ಅವ್ರಿಗೆ ಊಟ ಬೀಳ್ತಾವ ಇಂಥ ಆಡಿಸ್ಬಿಟ್ಟು ಅಲ್ಲ ಕಿರಣ್ ಬ್ಯಾಗ್ ತರ ಅಲ್ಲಿ
ಶಕ್ತಿಯಲ್ಲಿ ಇಳಿಯಂಗಿಲ್ಲ ಅವಲ್ಲ. ಕೇಳಿ ಅಂತ ಕೊಡ್ರಮ್ಮ ಅಲ್ಲಿ. ಮೊದಲೇ ನೀವು ಬರ್ತೀವಿ ಅಂದಿದ್ರೆ ಅಣ್ಣನ ಕರ್ಸ್ತಿಲ್ಲ. ಇವ್ರಿ ನಮ್ಮರೊಬ್ರು ಆ ವಿಡಿಯೋ ಇದ್ರು ಮರ್ತಿದ್ವಿ. ಬರ ಹಿಂದೆ ಕೈ ಕಾಣಲ್ಲ ಮಾಡೋದು. ಶಿವಮೊಗ್ಗ ಸ್ನೇಕ್ ಯೂಟ್ಯೂಬ್ ಮನೆ ಹತ್ರ ಹಿಂದಕ್ಕೆ ಬರ್ರ ಯಾಕ್ರ ಸರ್ ಮಾಡ್ತೀನಿ ಫೋನ್ ಆಮೇಲೆ ಮಾಡ್ತೀನಿ ಫೋನ್. ಗಾಳಿ ಬಿಡ್ರಿ ಅಂತ ಅವ್ರು ಹೇಳ್ತಾರೆ, ಇವ್ರು ಸರಿ ಸರಿ ಸರಿ. ರಿಂಗ ಹಿಂದ್ಗಡೆ ಕಾಣತ್ ಮುಳ್ಳು ಹಿಂದ್ಗಡೆ ರಿಂಗ್ ಐತಾ ಅದಷ್ಟು ಮ್ಯಾಕ್ ಬಂದ್ರೆ ಮುಗಿತು. ಮಾಡಿ ತೆಗೆದ ಬರಲ್ಲ. ಹಿಂದ್ಗಡೆ ವಾಪಸ್ ಹೇಳ್ಕೊಂಬ್ರಿ. ಗಾಣ ಬರುತ್ತೆ. ಡ್ಯಾಮೇಜ್ ಸತ್ತು ಹೋಗ್ತೀನಿ ನಾನು ಯೋಚನೆ ಮಾಡೋದು. ಹೌದಣ್ಣ, ಮೀನು ಓಕೆ, ಮೀನಿನ ಪರಿಸ್ಥಿತಿ ಅದು ಸತ್ತು ಹೋಗುತ್ತೆ ಅನ್ನೋದು ಮಾಡ್ತಿರಲ್ಲ, ಬದುಕ್ಬೇಕಂತ ಮಾಡ್ತಿರೋದಲ್ಲ. ತುಂಬ ಇಂಪಾರ್ಟೆಂಟ್ ಜಾಗ ಹೋಗ್ಬೇಕಂತಿದೆ. ಗಣೇಶ
ಸರಿ 100 ರೂಪಾಯಿ ಕೊಡ್ತಾರೆ. ಸೂರಿ ಸರ್ಕಳಲ್ಲಿ ಜೀವ ಉಳ್ಸೋಕ್ಕೋಸ್ಕರ ಓಡಾಡ್ತಾರೆ. ಅದ ಮೈಮೆ ಗಾಳಿ ಬಿಡ್ರಿ. ಒಂದು 5 ನಿಮಿಷ ವಾಕ್ ಹೋಗ್ಬಿಡ್ರಿ ಎಲ್ಲರೂ. ಎಲ್ಲ ಹೋಗ್ರಿ, ತಣ್ಣು ಗಾಳಿ ಬರ್ತದೆ. ಗಾಳಿ ಬಿಡಿ, ಗಾಳಿ ಸರ್ಕಪಡ ಅಜ್ಜ ಏನು ಹೊರಗೆ ಮಾಡ್ತಾರೆ ಅಂದ್ಕೊಂಡ್ರಿ. ಕಟ್ಟದ ದರ ಅದು ಇದ್ರಾಗಿದ್ರೆ ಮತ್ತೆ ಅಲ್ಲೇ ಉಳ್ಕೊಂತದ ಬಾಯೊಳ ಕೈ ಹಾಕ್ತಾರೆ. ಬಾಯೊಳ ಕೈ ತೆಗೆದ್ರೆ ಡ್ಯಾಮೇಜ್ ಆಗೇ ಆಗುತ್ತೆ. ನಾವೆಲ್ಲ ನೋಡಿದ್ವಲ್ಲ ಮೀನು ಹಿಡಿಬೇಕಾರ ಅಷ್ಟು ಜಾಮ ಬರೋದೇ ಇಲ್ಲ. ಕಿತ್ಕಂದೇ ಬರೋದು ಅದು ಒಳಗೆ. ಏನಾದರೂ ಉಳ್ಕೊಂತಲ್ಲ ಮಾಡಿ ಒಂದೇ ಇದ್ರೆ ರಿಟರ್ನ್ ಮಾಡಬೇಕು. ಇಲ್ಲಾಗಿದ್ರೆ ಯಾರು ಹೊರಗೆ ತಂದು ಆ ಥರ ಒಳಗೈತಲ್ಲ. ಒಳ ಹೋಗ್ಬಿಡಿ. ಅಲ್ಲ ಸರ್, ಈಗ ಇದೈತಲ್ಲ, ಹಿಂಗೈತಲ್ಲ, ಕಟ್ ಮಾಡಿದ್ರೆ ಒಳಗೆ ಇಷ್ಟು ಉಳಿತೈತಲ್ಲ, ಹಂಗೆ ಇದ್ರಾಗ ಉಲ್ಟ ತಿರ್ಗಿಸಿ. ಆದ್ರೆ ಅಲ್ಲಿ ಸ್ಕಿನ್ ಇಟ್ಕೊಂಡ್ಬಿಟ್ಟಿದೆಯಲ್ಲ. ಅದು ಹಾಂ ನೋವಾಗ್ತಿದೆ. ಎತ್ಬೋದು ಅಲ್ಲಿ ಒಳಗಡೆ ಡ್ಯಾಮೇಜ್ ಆಗ್ತಿದ್ರೆ ಏನ್ ಮಾಡ್ತೀರಾ? ಹಾಕೊಂಬಿಟ್ಟು ಆಮೇಲೆ ಬಿಡ್ತೀರಾ. ಡ್ಯಾಮೇಜ್ ಆಗಿದ್ರೆ ತೆಗಿಬೇಕಂತ ಯೋಚನೆ ಮಾಡ್ತಿರೋದು ನಾವು. ನಾನು ಹೇಳ್ದೆ ಅವಲ್ಲ ತಪ್ಸ್ಕೊಳುತ್ತೆ. ನಾನು ಇಲ್ಲಿ ಇರ್ತೀನಿ, ಮೈಯೆಲ್ಲ ಲೂಸಾಗಿ ಇಟ್ಕೊಂಡಿರ್ತೀನಿ. ನೀವೆಲ್ಲ ಹೇಳ್ಕೊಂಡು ನೋವಾಯ್ತು ಹಿಂಗೆ ಅಂದ್ರೆ ಅಲ್ಲೇ ಯಾರಿಗಾರು ಒಳಗೆ ಕೇಳಿ ಹಿಂಗೆ ಮಾಡ್ಬೋದು. ಇದೆಲ್ಲ ಗಾಳಿ ಆಗ್ಬಿಡಲ್ಲ. ನಿಮಿಷ ಓಕೆ ಸರ್. ಫೋಟೋ ಹೊಡ್ಬಿಡೋದು. ಒಂಚೂರು ಅದಕ್ಕೆ ಕೊಬ್ಬರಿ ಹಾಕೋಣ. ಇದು ಕೊಬ್ಬರಿನೇ ಹಾಕೋದು. ಸ್ವಲ್ಪ ಜಾಗ ಬಿಡಿ. ಹಿಂದೆ ಅಮ್ಮ ಅಣ್ಣ ಬೇಡ ಸ್ವಲ್ಪ ಜಾಗ ಬಿಡಿ. ಒಂದು ಸೈಡ್ ಇರ್ರಿ. ಅದು ಯಾವ್ದಾರು ಮರಕ್ಕೆ ಸಿಕ್ಸಿದ್ರು ಮತ್ತೆ ಕಾಲ ಮತ್ತೆ ಉಳಿತಾರೆ.
ಪಿಕ್ಚರ್ ಐತಲ್ಲ ಬಾಲಂತಾಗಿ ಈಗ ಬಿಡ ರಪ್ಪನ ಉಳಿದಿತ್ತು ಮಕ್ಕಳಿಗೆ ಸೆಮಿಕಾಯಿ ಕೂಡ ಅಲ್ಲಿ ಇಟ್ಕೊಳ್ಳಲ್ಲ ಶೈಲ ಇಲ್ಲಿ ವಿಡಿಯೋ ಮಾಡ್ತೀವಿ ಅದು ಬಿಡ್ರಿ, ಅದು ಮೋಷನ್ ಆಗುತ್ತೆ. ಬೇಡ ಬೇಡ ಅದು ಬಿಡಿ ಈಗ ಅಲ್ಲಿ ಏ ಹುಡುಗ ಇರ್ತಾರೀಗ ಅದನ್ನ ಚಲೋ ಇದೆಯಾ? ಅಲ್ಲ, ಅದು ಬೇಡ. ಅಲ್ಲ, ಇದೆಯಾ? ಬಟ್ಟೆ ಇಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಇಸ್ಕೊಳ್ಳಿ ಉಳಿಸ್ತಾ ಇದೀವಿ ನಾವಿಲ್ಲಿ ಇಲ್ಲ, ಒಂದು ಕ್ಲಿಯರ್ ನಿಂತ್ಕೊಂಡು ಒಂದು ಫೋಟೋ ತಗೊಂತೀನಿ ಎಲ್ಲಾರ್ದು. ಇದು ಬಿಡ ಕೊಡ್ತೀನಿ ನಿಮ್ಗೆ ಹೇಳ್ತಿರೋದು ಹಿಂದೆ ಬರ್ಬೇಕು, ಹಿಂದೆ ಬರಲೇ ಬರ್ಬೇಕು ಫೋಟೋ. ಹಿಂದೆ ಬರ್ರಿ, ಈ ಕಡೆಯಿಂದ ಹೋಗ್ಲಿಲ್ಲ. ಯಾರ ಮನೆ ಹಿಂಗೆ ಗಾಣಗಿತ್ತು ಆ ಊರಿನ ಗ್ರಾಮಸ್ಥರೆಲ್ಲ ಇದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಕಡದಕಟ್ಟೆ ಗ್ರಾಮದಲ್ಲಿ ಮನೆ ಹಿಂದ್ಗಡೆ ಬೆಳಗ್ಗಿನ ಜಾವ ಒಂದು 7 ಗಂಟೆಗೆ ಹಾವು ನಾಗರಾವು ಗಾಣದಲ್ಲಿ ಸಿಲ್ಕೊಂಡಿತ್ತು. ಶಿವಮೊಗ್ಗದ ಸ್ನೇಹಿಕಿರಣ್ ಅವರಿಗೆ ಕಾಲ್ ಮಾಡಿದ್ವಿ, ಅವರು ಬಂದು ರೆಸ್ಕ್ಯೂ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಏನಾಯ್ತು ಅಂದ್ರೆ ಪರಿಸ್ಥಿತಿ, ಎಲ್ಲರಿಗೂ ನಮಸ್ಕಾರ. ಗ್ರಾಮಸ್ಥರಿಗೆ, ಹಳ್ಳಿ ಜನಕ್ಕೆ, ಹಾವುಗಳು ಮನೆ ಹಿತ್ತಲಲ್ಲಿ ವಾಸ ಮಾಡೋದು ಏನಕ್ಕೆ ಅಂದರೆ ಯಗಣದ ದೂರಲ್ಲಿ ಇಲಿ ಕಪ್ಪೆಗಳು, ಬಿಸಿಲು ವಾತಾವರಣ ತುಂಬ ಇದೆ, ಮತ್ತು ನೆರಳು ಬೇಕಾಗಿರ್ಬೋದು ಅಥವಾ ಪರಿಸ್ಥಿತಿ ಭಯ ಆದಾಗ ಬೇಲ ಪಟ್ರೆ ಸೌದೆ ರಾಶಿ ಇಲಿಗಳು ತುಂಬ ಓಡಾಡ್ತವೆ. ಅದನ್ನು ತಿನ್ನೋಕ್ಕೋಸ್ಕರ ಬಂದಾಗ ಬಲೆಯಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಅಥವಾ ಉರುಳಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ. ಇವತ್ತಿನ ದಿವಸ ಯಾರೋ ಒಬ್ಬರು ಮೀನಿಗೆ ಹೋಗಿ ಬಂದಿರ್ತಾರೆ, ಗಾಣ ತೆಗ್ದು ಹಿಂದೆಡೆ ಒಗಸಿರ್ತಾರೆ. ಇದು ಪರಿಸ್ಥಿತಿ ನೆಲದಲ್ಲೇ ಮೂಮೆಂಟ್ ಓಡಾಡೋಂಥದ್ದು ಹಾವಿನ ಲಕ್ಷಣ. ಪರಿಸ್ಥಿತಿ ಮಿಸ್ ಆಗಿ ಅದಕ್ಕೆ ಸಿಕ್ಕಾಕೊಂಡಿದೆ. ತಪ್ಸ್ಕೊಳಕ್ಕೆ ಹೋಗಿ 2 ಮುಕ್ಕಿತ್ತು, 2 ಗಾಣ ಹಾಕಿದ್ರು. ಒಂದು ಬಾಲಕ್ಕಾಗಿತ್ತು, ಒಂದು ಮುಖದ ಕುತ್ತಿಗೆ ಆಗಿದೆ. ಬದುಕಂಥ ಅವಕಾಶ ಮುಂದಕ್ಕೆ ಏನೋ ಭಾಳ ಕಷ್ಟ ಇದೆ. ಯಾಕಂದರೆ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ. ಹೌದಾ, ಪರಿಸ್ಥಿತಿ ನಮ್ಮ ಮೇಲ್ನೋಟಕ್ಕೆ ಚೆನ್ನಾಗಿದೆ. ದೇವ್ರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀವಿ ವನ್ಯಜೀವಿ ಪ್ರಾಣಿಗಳನ್ನು. ಹಳ್ಳಿ ಜನ ಮೊದಲೆಲ್ಲ ಇವರು ಅವರಾಗೆ ಬಿಡ್ಸಕ್ಕೆ ಹೋಗ್ತಾಯಿದ್ರು ಅಥವಾ ಗೊತ್ತಿಲ್ಲದೆ ಅದನ್ನು ಹೊಡೆದೇ ಹಾಕ್ಬಿಡ್ತಿದ್ರು, ಅರ್ಧ ಜೀವ ಆಗಿದೆ ಅಂತೇಳಿ. ಈಗ ಅವ್ರಿಗೆ ತಿಳುವಳಿಕೆ, ತಾಳ್ಮೆ, ಪ್ರೀತಿ, ಭಕ್ತಿ, ಹಾವುಗಳನ್ನು ರಕ್ಷಣೆ ಮಾಡೋಂಥ ನಾವು ಉರ್ಗ ರಕ್ಷಕರು ಇದ್ದಾರಂತ ಎಲ್ಲ ಕಡೆನೂ ಗೊತ್ತಿದೆ. ಹಾಗಾಗಿ ಇವತ್ತು ಬರೋಂಥ ಅವಕಾಶ ನಮ್ಮ ಗ್ರಾಮಸ್ಥರು ಮಾಡಿಕೊಟ್ಟಿದ್ದಾರೆ. ಎಷ್ಟು ಕಿಲೋಮೀಟ್ರ್ ಇದೆ ಶಿವಮೊಗ್ಗದಿಂದ? 29 ಕಿಲೋಮೀಟ್ರು. ಯಾವ ಊರಿದೆ? ಕಡದಕಟ್ಟೆ. ಚೀಲೂರು ಕಟ್ಟೆ. ಓಕೆ, ಚೀಲೂರಿಂದ 1 ಕಿಲೋಮೀಟ್ರಾ? ಗ್ರಾಮಸ್ಥರ ಒಂದು ಸಹಕಾರದಿಂದ ಇಲ್ಲಿ ರೈತರಾಗಿರ್ಬೋದು, ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಅವ್ರಿಗೂ ಜೀವನದಲ್ಲಿ ತುಂಬ ಕಷ್ಟನೇ ಇರ್ಬೋದು, ಸುಖನೇ ಇರ್ಬೋದು. ಆದರೆ ಹಾವು ಕಂಡಾಗ ಭಯ ಇರುತ್ತೆ. ಆ ಭಯ ಇದ್ದಾಗ ನಮ್ಮನ್ನೇ ಯೋಚನೆ ಮಾಡಿದ್ದಾರೆ, ಸ್ನೇಹಿತರನ್ನು ಬರಲಿ, ಅದಕ್ಕೆ ಅನುಭವ ಇರುತ್ತೆ, ನೀಟಾಗಿ ಬಿಡಿಸೋಂಥ ಅವಕಾಶ ಇದೆ. ಬಲೆ ಆಗಿರ್ಬೋದು ಅಥವಾ ಈ ಥರ ಗಾಣದಲ್ಲೇ ಆಗಿರ್ಬೋದು, ಅನುಭವ ಇಲ್ಲದೆ ಯಾರು ಬಿಡಿಸ್ಬೇಡಿ. ಪರಿಸ್ಥಿತಿ ಅದು ನೋವು ಆಗ್ತಾ ಅಟ್ಯಾಕ್ ಮಾಡೋಂಥ ಅವಕಾಶ ಇರುತ್ತೆ. ಮತ್ತು ಮಾತಾಡ್ಸ್ಬೇಕಾದ್ರೆ ಜನಗಳಿಗೆ ಹಾವಿನ ಮೇಲೆ ಜ್ಞಾನ ಕಮ್ಮಿ ಇರುತ್ತೆ. ಅದಕ್ಕೂ ಅನುಭವ ಇಲ್ದವ್ರು ಅವೆಲ್ಲ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ, ಮಿಸ್ಟೇಕ್ ಆಗಿದೆ. ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಒಂದು ಫೋಟೋ ವಿಡಿಯೋ ಮಾಡಿ ಹಂಗೆ ಅಲ್ಲಿಗೆ ಹೋಗ್ಲಿ, ಹಂಗೆ ಹೋಗ್ಬರ್ರಿ, ಹಂಗೆ ಹೋಗಿ ಇವ್ರು ಬಿಡ್ರಿ ಇಲ್ಲಿ ಹೇಳ್ತೀನಿ. ಯಾಕದನ್ನು ಮಾಡಿದೆ ಅಂದರೆ, ನೀವು ತುಂಬ ಹಾವನ್ನು ಭಕ್ತಿಯಿಂದ ನಂಬಿದಾಗ ಮನೆ ಹಿತ್ತಲಲ್ಲಿ ಹಳೆ ಸಂಪ್ರದಾಯದಲ್ಲಿ ಮನೆ ಒಳಗಳಲ್ಲೇ ಒಂದು ಕಲ್ಲುಗಳು ಹಾಕಿರ್ತವೆ, ವಿಗ್ರಹಗಳು.
ಹಾವಿದ್ದು. ಅದೇ ಥರ ಇವಾಗ ಇದ್ರ ಹಾವಿನ ಪಕ್ಕನೇ ಹೋಗಿ ಈ ಕಲ್ಲಿನ ವಿಗ್ರಹ ಪಕ್ಕ ಹೋಗಿ ಮಲಗಿದ್ರೆ ದೇವರಾವ್ ಅಂತ ಕರಿತಾರೆ. ದೇವ್ರು ಸೃಷ್ಟಿ ಮಾಡಿದ ಎಲ್ಲ ಪ್ರಾಣಿ ಒಂದೇ